ಇವತ್ತಿನ ಈ ವಿಡಿಯೋದಲ್ಲಿ BCA ಫಸ್ಟ್ ಸೆಮಿಸ್ಟರ್ ಅಲ್ಲಿ ಬರ್ತಕ್ಕಂಥ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ನಲ್ಲಿ ಮ್ಯಾಥಮೆಟಿಕಲ್ ಲಾಜಿಕ್ ಅಂತ ಬರುತ್ತೆ. ಈ ಮ್ಯಾಥಮೆಟಿಕಲ್ ಲಾಜಿಕ್ ಅಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಗಳನ್ನ ನೋಡ್ತಾ ಹೋಗೋಣ. ಈ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಮಾಡೋಕ್ಕಿಂತ ಮುಂಚೆ ನಮಗೆ ಈ ಮ್ಯಾಥಮೆಟಿಕಲ್ ಲಾಜಿಕ್ ಅನ್ನೋದು ಏನು ಅಂತ ಗೊತ್ತಾಗಬೇಕು. ಈ ಮ್ಯಾಥಮೆಟಿಕಲ್ ಲಾಜಿಕ್ ಅನ್ನೋದು ಏನಂದ್ರೆ ಇಟ್ ಡೀಲ್ಸ್ ವಿತ್ ದ ಲಾಜಿಕ್ ಇನ್ ಮ್ಯಾಥಮೆಟಿಕ್ಸ್ ಅಂತ ಹೇಳಿ ಕರಿತೀವಿ. ಮ್ಯಾಥಮೆಟಿಕಲ್ ಲಾಜಿಕ್ ಡೀಲ್ಸ್ ವಿತ್ ದ ಲಾಜಿಕ್ ಇನ್ ಮ್ಯಾಥಮೆಟಿಕ್ಸ್ ಅಂತ ಹೇಳಿ ಕರಿತೀವಿ. ಈ ಮ್ಯಾಥಮೆಟಿಕಲ್ ಲಾಜಿಕ್ಸ್ ಅಲ್ಲಿ ಮೇನ್ ಆಗಿ ಇಂಪಾರ್ಟೆಂಟ್ ಆಗಿ ನಮಗೆ ಲಾಜಿಕಲ್ ಆಪರೇಟರ್ಸ್, ಮ್ಯಾಥಮೆಟಿಕಲ್ ಲಾಜಿಕಲ್ ಆಪರೇಟರ್ಸ್ ಅಂತ ಬರ್ತವೆ. ಅವು ಯಾವಂದ್ರೆ ಫಸ್ಟ್ ಒನ್ ಕಂಜಂಕ್ಷನ್ ಅಂತ ಕರಿತೀವಿ. ಕಂಜಂಕ್ಷನ್ ನಾವು ಈ ರೀತಿಯಾಗಿ ಸಿಂಬಾಲಿಕಲಿ ರೆಪ್ರೆಸೆಂಟ್ ಮಾಡ್ತೀವಿ. ಸೆಕೆಂಡ್ ಒನ್ ಯಾವ್ದಂದ್ರೆ ಡಿಸ್ಜಂಕ್ಷನ್ ಅಂತ ಕರಿತೀವಿ. ಈ ಡಿಸ್ಜಂಕ್ಷನ್ ನಾವು ಈ ರೀತಿಯಾಗಿ ರೆಪ್ರೆಸೆಂಟ್ ಮಾಡ್ತೀವಿ. ಅದೇ ರೀತಿ ಇಂಪ್ಲಿಕೇಶನ್ ನಾವು ಆರೋಸ್ ಆಗಿ ತೋರಿಸ್ತೀವಿ, ಆರೋ ಆಗಿ ಬರಿತೀವಿ, ಅಥವಾ ಇದನ್ನ ಈ ರೀತಿ ಕೂಡ ಬರಿಬಹುದು. ನೆಕ್ಸ್ಟ್ ಡಬಲ್ ಇಂಪ್ಲಿಕೇಶನ್. ಈ ಡಬಲ್ ಇಂಪ್ಲಿಕೇಶನ್ ನಾವು ಎರಡೂ ಕಡೆ ಆರೋಸ್ ನ ಬರಿತೀವಿ ಅಥವಾ ಈ ರೀತಿ ಕೂಡ ರೆಪ್ರೆಸೆಂಟ್ ಮಾಡ್ತೀವಿ. ಇದರಲ್ಲಿ ಯಾವ ರೀತಿ ಬೇಕಾದ್ರೂ ಬರಿಬಹುದು. ನೆಕ್ಸ್ಟ್ ಅದೇ ರೀತಿ ನೆಗೇಷನ್. ಈ ನೆಗೇಷನ್ ನಾವು ಯೂಶುವಲಿ ಟಿಲ್ಡಾ ಯೂಸ್ ಮಾಡ್ಕೊಂಡು ಬರಿತೀವಿ ಅಥವಾ ಈ ರೀತಿ ಕೂಡ ಬರಿತೀವಿ. ಈ ತರ ನಾವು ಮೇನ್ ಆಗಿ ಇವು 5 ಮ್ಯಾಥಮೆಟಿಕಲ್ ಲಾಜಿಕಲ್ ಆಪರೇಟರ್ಸ್ ನ ಯೂಸ್ ಮಾಡಿಕೊಂಡು ನಾವು ಈ ಚಾಪ್ಟರ್ ಅಲ್ಲಿ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ನಮಗೆ ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಇಲ್ಲಿ ಟ್ರೂತ್ ಟೇಬಲ್ ಇಂಪಾರ್ಟೆಂಟ್. ಇಲ್ಲಿ ಟ್ರೂತ್ ಟೇಬಲ್ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಆಲ್ರೆಡಿ ನಮಗೆ ಗೊತ್ತಿರೋ ಹಂಗೆ ಕಂಜಂಕ್ಷನ್ ನಾವು ಅಂಡ್ ಆಪರೇಟರ್ ಅಂತ ಕೂಡ ಕರಿತೀವಿ, ಲಾಜಿಕಲ್ ಅಂಡ್ ಆಪರೇಟರ್ ಅಂತ. ಡಿಸ್ಜಂಕ್ಷನ್ ನ ಲಾಜಿಕಲ್ ಆರ್ ಆಪರೇಟರ್ ಅಂತ ಕರಿತೀವಿ. ಈ ತರ ಅವಕ್ಕೆ ನಾವು ಟ್ರೂತ್ ಟೇಬಲ್ ಹೆಂಗ್ ಬರಿತೀವೋ ಅದೇ ರೀತಿ ಇಲ್ಲಿ ಕೂಡ ನಮಗೆ ಟ್ರೂತ್ ಟೇಬಲ್ ಆಗಿ ಬರ್ತವೆ. ಫಾರ್ ಎಕ್ಸಾಂಪಲ್ ನಮಗೆ ಕನ್ಸ್ಟ್ರಕ್ಟ್ ಟ್ರೂತ್ ಟೇಬಲ್ ಆಫ್ ಎ ಕಂಜಂಕ್ಷನ್ ಬಿ ಡಿಸ್ಜಂಕ್ಷನ್ ಸಿ. ಈ ತರ ನಮಗೆ ವ್ಯಾಲ್ಯೂಸ್ ನ ಕೊಡಬಹುದು. ಈ ತರ ಒಂದು ಲಾಜಿಕಲ್ ಎಕ್ಸ್ಪ್ರೆಷನ್ ನ ಕೊಟ್ಟು ಇದಕ್ಕೆ ಟ್ರೂತ್ ಟೇಬಲ್ ನ ಬರೀರಿ ಅಂತೇಳಿ ಕೇಳಬಹುದು. ಈಗ ಇದು ನಮಗೆ ಗೊತ್ತಾಗಬೇಕು ಅಂದ್ರೆ ಮೊದಲಿಗೆ ನಮಗೆ ಈ ಕಂಜಂಕ್ಷನ್, ಡಿಸ್ಜಂಕ್ಷನ್ ಮತ್ತೆ ಇಂಪ್ಲಿಕೇಶನ್, ಡಬಲ್ ಇಂಪ್ಲಿಕೇಶನ್, ನೆಗೇಷನ್ ಇವು 5 ಲಾಜಿಕಲ್ ಆಪರೇಟರ್ಸ್ ಇವು ನಮಗೆ ಮೊದಲು ಟ್ರೂತ್ ಟೇಬಲ್ ಬರಬೇಕು. ಈ ಟ್ರೂತ್ ಟೇಬಲ್ ನಮಗೆ ಪರ್ಫೆಕ್ಟ್ ಆಗಿ ಬಂದ್ರೆ ಇದರಲ್ಲಿ ಬರ್ತಕ್ಕಂತ ಪ್ರಾಬ್ಲಮ್ಸ್ ಗಳನ್ನು ನಾವು ಏನ್ ಮಾಡಬಹುದು, ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಇದರಲ್ಲಿ ಈ ಚಾಪ್ಟರ್ ಅಲ್ಲಿ ನಮಗೆ ಇಂಪಾರ್ಟೆಂಟ್ ಏನ್ ಬರುತ್ತೆ ಅಂದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಲಾಸ್ ಅಂತ ಬರುತ್ತೆ ಮ್ಯಾಥಮೆಟಿಕಲ್ ಲಾಜಿಕ್ ಅಲ್ಲಿ. ಅದೇ ರೀತಿ ಟೋಟಲಜಿ ಮತ್ತೆ ಕಾಂಟ್ರಾಡಿಕ್ಷನ್ ಅಂತ ಬರುತ್ತೆ. ಇನ್ವರ್ಸ್, ಕಾನ್ವರ್ಸ್, ಕಾಂಟ್ರಾ ಪಾಸಿಟಿವ್ ಅಂತ ಬರುತ್ತೆ. ಇದ್ರ ಮೇಲೆ ಮೇನ್ ಆಗಿ ನಮಗೆ ಕ್ವಶನ್ಸ್ ಗಳು ಅರೈಸ್ ಆಗ್ತವೆ. ಈಗ ಮೊದಲಿಗೆ ಈಗ ಫಸ್ಟ್ ನಾವೇನ್ ಮಾಡೋಣ, ಈ ಕಂಜಂಕ್ಷನ್, ಡಿಸ್ಜಂಕ್ಷನ್ ಇವೇನ್ ಲಾಜಿಕಲ್ ಆಪರೇಟರ್ಸ್ ಇದಾವಲ್ಲ, ಈ ಮ್ಯಾಥಮೆಟಿಕಲ್ ಲಾಜಿಕಲ್ ಆಪರೇಟರ್ಸ್ ಗೆ ಫಸ್ಟ್ ಟ್ರೂತ್ ಟೇಬಲ್ ನ ನೋಡ್ತಾ ಹೋಗೋಣ ಒಂದೊಂದನೇ. ಈಗ ಫಸ್ಟ್ ಕಂಜಂಕ್ಷನ್. ಈ ಕಂಜಂಕ್ಷನ್ ನಾನು ಆಲ್ರೆಡಿ ಹೇಳ್ದಂಗೆ ಕಂಜಂಕ್ಷನ್ ನಾವು ಈ ರೀತಿಯಾಗಿ ಬರಿತೀವಿ. ಇಲ್ಲಿ ಕಂಜಂಕ್ಷನ್ ಅನ್ನೋದು ಏನಪ್ಪಾ ಅಂದ್ರೆ ಫಸ್ಟಿಗೆ ಇದು ಯಾವಾಗ ಟ್ರೂತ್ ಇರುತ್ತೆ ಯಾವಾಗ ಫಾಲ್ಸ್ ಇರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಈಗ ಫಸ್ಟಿಗೆ ಫಾರ್ ಎಕ್ಸಾಂಪಲ್ ನಾನೊಂದು ಎ ಮತ್ತೆ ಬಿ ಅಂತೇಳಿ 2 ಇನ್ಪುಟ್ ವೇರಿಯೇಬಲ್ಸ್ ನ ತಗೊಂಡಿನಿ. ಈ ಇನ್ಪುಟ್ ವೇರಿಯೇಬಲ್ಸ್ ಗೆ ಎ ಕಂಜಂಕ್ಷನ್ ಬಿ ಬರಿಬೇಕಪ್ಪ ಅಂದ್ರೆ ಫಸ್ಟಿಗೆ ಇದನ್ನ ನಾವು ಒಂದು ಟೇಬಲ್ ರೂಪದಲ್ಲಿ ಬರ್ಕೊಂಡ್ಬಿಡೋಣ. ಇಲ್ಲಿ ನಮಗೆ ಫಸ್ಟಿಗೆ ಇಲ್ಲಿ ನಾವು 2 ವ್ಯಾಲ್ಯೂ ಫಸ್ಟ್ ಫಾಲ್ಸ್ ಇದ್ದಾಗ ಏನಾಗುತ್ತೆ, ಒಂದು ವ್ಯಾಲ್ಯೂ ಫಾಲ್ಸ್ ಇದ್ದಾಗ ಒಂದು ವ್ಯಾಲ್ಯೂ ಟ್ರೂ ಇದ್ದಾಗ ಏನಾಗುತ್ತೆ, ಮತ್ತೆ ಒಂದು ವ್ಯಾಲ್ಯೂ ಟ್ರೂ ಇದ್ದು ಇನ್ನೊಂದು ವ್ಯಾಲ್ಯೂ ಫಾಲ್ಸ್ ಇದ್ದಾಗ ಏನಾಗುತ್ತೆ, ಮತ್ತೆ ಟ್ರೂ ಇದ್ದಾಗ ಏನಾಗುತ್ತೆ ಅನ್ನೋದನ್ನ ನೋಡೋಣ.
ಇಲ್ಲಿ ನಾವು ಈ ಟ್ರೂತ್ ಟೇಬಲ್ ನ ಬರೆಯೋ ರೀತಿ ಏನಪ್ಪಾ ಅಂದ್ರೆ 2 ಇನ್ಪುಟ್ ವೇರಿಯೇಬಲ್ಸ್ ಇದ್ದಾಗ ನಮಗೆ 4 ವ್ಯಾಲ್ಯೂಸ್ ಬರ್ತವೆ. ಅದೇ ರೀತಿ 3 ಇನ್ಪುಟ್ ವೇರಿಯೇಬಲ್ಸ್ ಇದ್ರೆ 8 ವ್ಯಾಲ್ಯೂಸ್ ಬರ್ತವೆ. ಅದು ಯಾವ ರೀತಿ ಅಂದ್ರೆ ಫಸ್ಟಿಗೆ ಈ ನಮಗೆ ಬೈನರಿ ಡಿಜಿಟ್ ಅಲ್ಲಿ ವ್ಯಾಲ್ಯೂ ಸ್ಟೋರ್ ಆಗುತ್ತೆ. ಬೈನರಿ ಡಿಜಿಟ್ ಅಂದ್ರೆ ಟೋಟಲ್ 2 ವ್ಯಾಲ್ಯೂಸ್ ನ ಯೂಸ್ ಮಾಡ್ತೀವಿ. 2 ವ್ಯಾಲ್ಯೂಸ್ ನ ಮತ್ತೆ ನಾವು ಪವರ್ ಆಗಿ ಬರ್ಕೊಂತ ಹೋಗ್ತೀವಿ. ಪವರ್ ಅಂದ್ರೆ ನಮಗೆ 2 ಇನ್ಪುಟ್ ವೇರಿಯೇಬಲ್ಸ್ ಇದ್ರೆ 2 ಸ್ಕ್ವೇರ್ ಅಂತ ಬರಿತೀವಿ. 2 ಸ್ಕ್ವೇರ್ 4 ವ್ಯಾಲ್ಯೂಸ್ ಬರ್ತವೆ ಟೋಟಲ್ ಆಗಿ. ಅದೇ 3 ಇನ್ಪುಟ್ ವೇರಿಯೇಬಲ್ಸ್ ಇದ್ದಾಗ 2 ಪವರ್ 3 ಅಂದ್ರೆ 8 ಟೋಟಲ್ ವ್ಯಾಲ್ಯೂಸ್ ಬರ್ತವೆ. ಅದೇ ರೀತಿ 4 ಇನ್ಪುಟ್ ಇದ್ವು ಅಂದ್ರೆ ನಮಗೆ 2 ಟು ದಿ ಪವರ್ ಆಫ್ 4 16 ಬರ್ತವೆ. ಈ ತರ ನಾವು ವ್ಯಾಲ್ಯೂಸ್ ನ ಬರಿತಾ ಹೋಗ್ತೀವಿ. ಈಗ ಫಸ್ಟಿಗೆ ಕಂಜಂಕ್ಷನ್ ಅಲ್ಲಿ ಯಾವಾಗ ವ್ಯಾಲ್ಯೂ ಟ್ರೂ ಬರುತ್ತೆ ನಮಗೆ ಔಟ್ಪುಟ್ ಅಂದ್ರೆ ಎ ಕಂಜಂಕ್ಷನ್ ಬಿ ಟ್ರೂ ಯಾವಾಗ ಬರುತ್ತೆ ಅಂದ್ರೆ ವೆನ್ ಬೋತ್ ದ ಇನ್ಪುಟ್ಸ್ ಆರ್ ಟ್ರೂ. ಬೋತ್ ದ ಇನ್ಪುಟ್ ಆರ್ ಟ್ರೂ ಇದ್ದಾಗ ಮಾತ್ರ ನಮಗೆ ವ್ಯಾಲ್ಯೂ ಟ್ರೂ ಬರುತ್ತೆ. ಇನ್ನು ಉಳಿಕಿದ ಎಲ್ಲಾ ಕಂಡೀಷನ್ ಅಲ್ಲೂ ನಮಗೆ ಫಾಲ್ಸ್ ಬರುತ್ತೆ. ಅಂದ್ರೆ ನಾವು ಇದನ್ನ ಅಂಡ್ ಆಪರೇಷನ್ ಅಥವಾ ಮಲ್ಟಿಪ್ಲಿಕೇಶನ್ ಆಪರೇಟರ್ ಅಂತ ಕರಿತೀವಿ. ಈ ಮಲ್ಟಿಪ್ಲಿಕೇಶನ್ ಆಪರೇಟರ್ ಅಲ್ಲಿ ಎರಡು ವ್ಯಾಲ್ಯೂ ಟ್ರೂ ಇದ್ದಾಗ ನಮಗೆ ಔಟ್ಪುಟ್ ಟ್ರೂ ಬರುತ್ತೆ, ಇಲ್ಲ ಅಂದ್ರೆ ನಮಗೆ ಫಾಲ್ಸ್ ಬರುತ್ತೆ. ಈಗ ಎ ಕಂಜಂಕ್ಷನ್ ಬಿ ಅಂತಂದ್ರೆ ನಾವು ಇದನ್ನ ಲಾಜಿಕಲ್ ಅಂಡ್ ಆಪರೇಟರ್ ಅಥವಾ ಇದನ್ನ ಮಲ್ಟಿಪ್ಲಿಕೇಶನ್ ಆಪರೇಟರ್ ಅಂತೇಳಿ ಕರಿತೀವಿ. ಈ ಮಲ್ಟಿಪ್ಲಿಕೇಶನ್ ಆಪರೇಟರ್ ಅಲ್ಲಿ ಬೋತ್ ದ ಇನ್ಪುಟ್ಸ್ ಆರ್ ಟ್ರೂ. ಎರಡು ಇನ್ಪುಟ್ ಟ್ರೂ ಇದ್ದಾಗ ಮಾತ್ರ ನಮಗೆ ಔಟ್ಪುಟ್ ಟ್ರೂ ಬರುತ್ತೆ. ಇಲ್ಲಿ ನಾವು ಫಾಲ್ಸ್ 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 ಟ್ರೂ ಅಂತಂದ್ರೆ ಅರ್ಥ ಏನಪ್ಪಾ ಅಂದ್ರೆ ನಾವು ಟ್ರೂತ್ ಟೇಬಲ್ ಬರಿಬೇಕಾದ್ರೆ ಝೀರೋಸ್ ಅಂಡ್ ಒನ್ಸ್ ಪ್ರಕಾರ ಬರಿತೀವಿ. ಝೀರೋಸ್ ಅಂಡ್ ಒನ್ಸ್ ಅಂದ್ರೆ ಫಾಲ್ಸ್ ಇದ್ರೆ 0 ಬರಿತೀವಿ, ಟ್ರೂ ಇದ್ದಾಗ 1 ಬರಿತೀವಿ. ಅದೇ ರೀತಿ ಟ್ರೂ ಟ್ರೂ ಇದ್ದಾಗ 1 1 ಅಂತ ಬರಿತೀವಿ. ಈ ತರ ನಾವು ಕಂಜಂಕ್ಷನ್ ಗೆ ಟ್ರೂತ್ ಟೇಬಲ್ ನ ಬರಿತಾ ಹೋಗ್ತೀವಿ. ಇದೇ ರೀತಿಯಾಗಿ ನಾವು ಡಿಸ್ಜಂಕ್ಷನ್, ಇಂಪ್ಲಿಕೇಶನ್ ಮತ್ತೆ ನೆಗೇಷನ್, ಡಬಲ್ ಇಂಪ್ಲಿಕೇಶನ್ ಗೆ ನಾವು ಟ್ರೂತ್ ಟೇಬಲ್ ನ ನೋಡ್ತಾ ಹೋಗೋಣ. ಈಗ ಫಸ್ಟಿಗೆ ಕಂಜಂಕ್ಷನ್ ಮುಗೀತು. ಕಂಜಂಕ್ಷನ್ ಅಲ್ಲಿ ಯಾವಾಗ್ಲೂ ಎರಡು ವ್ಯಾಲ್ಯೂ ಟ್ರೂ ಇದ್ದಾಗ ಮಾತ್ರ ನಮಗೆ ಔಟ್ಪುಟ್ ಟ್ರೂ ಬರುತ್ತೆ. ಇನ್ನು ಆಲ್ ಅದರ್ ಕಂಡೀಷನ್ ಅಲ್ಲಿ ನಮಗೆ ಏನ್ ಬರುತ್ತೆ, ವ್ಯಾಲ್ಯೂ ಫಾಲ್ಸ್ ಬರುತ್ತೆ. ಇಲ್ಲಿ ನಮಗೆ ಜಸ್ಟ್ ಡಿಸ್ಜಂಕ್ಷನ್ ಬರಿಬೇಕಾದ್ರೆ ಏನ್ ಬರುತ್ತೆ ಅಂತ ನೋಡೋಣ. ಇಲ್ಲಿ ಡಿಸ್ಜಂಕ್ಷನ್ ಅಲ್ಲಿ ನಮಗೆ ಡಿಸ್ಜಂಕ್ಷನ್ ನಾವು ಆರ್ ಆಪರೇಟರ್ ಅಥವಾ ಅದನ್ನ ನಾವು ಅಡಿಷನ್ ಆಪರೇಟರ್ ಅಂತೇಳಿ ಕರಿತೀವಿ. ಡಿಸ್ಜಂಕ್ಷನ್, ಈ ಡಿಸ್ಜಂಕ್ಷನ್ ನಾವು ಈ ರೀತಿಯಾಗಿ ರೆಪ್ರೆಸೆಂಟ್ ಮಾಡ್ತೀವಿ. ಎ ಡಿಸ್ಜಂಕ್ಷನ್ ಬಿ ಯಾವಾಗ ಟ್ರೂ ಇರುತ್ತಪ್ಪ ಅಂದ್ರೆ ವೆನ್ ಎನಿ ಒನ್ ಆಫ್ ದ ಇನ್ಪುಟ್ ಈಸ್ ಟ್ರೂ ದ ಔಟ್ಪುಟ್ ಈಸ್ ಟ್ರೂ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಆರ್ ಆಪರೇಷನ್ ಅಲ್ಲಿ 0 + 1, ಫಾಲ್ಸ್ ಅಂದ್ರೆ 0, ಟ್ರೂ ಅಂದ್ರೆ 1. 0 + 1 ಮಾಡಿದ್ರೆ ನಮಗೆ ಏನ್ ಬರುತ್ತೆ, 1 ಬರುತ್ತೆ, ಅಂದ್ರೆ ಟ್ರೂ ಬರುತ್ತೆ. ಇನ್ ಆಲ್ ಅದರ್ ಸಿಚುಯೇಷನ್ ಮೀನ್ಸ್ ಬೋತ್ ದ ಇನ್ಪುಟ್ ಆರ್ ಫಾಲ್ಸ್, ದ ಔಟ್ಪುಟ್ ಈಸ್ ಫಾಲ್ಸ್. ಎನಿ ಒನ್ ಆಫ್ ದ ಇನ್ಪುಟ್ ಈಸ್ ಟ್ರೂ ಇದ್ದಾಗ ನಮಗೆ ಔಟ್ಪುಟ್ ಅಲ್ಲಿ ನಮಗೆ ಟ್ರೂ ಬರುತ್ತೆ. ಇದು ಡಿಸ್ಜಂಕ್ಷನ್ ನ. ನೆಕ್ಸ್ಟ್ ಟ್ರೂತ್ ಟೇಬಲ್ ಬಂದ್ಬಿಟ್ಟು ಇಂಪ್ಲಿಕೇಶನ್. ಈ ಇಂಪ್ಲಿಕೇಶನ್ ನ ನಾವು ಈ ರೀತಿಯಾಗಿ ರೆಪ್ರೆಸೆಂಟ್ ಮಾಡ್ತೀವಿ ಅಥವಾ ಡಬಲ್ ಲೈನ್ಸ್ ಬಾರದು ಆರೋ ಮಾರ್ಕ್ ನ ಬರಿತೀವಿ. ಇದು ಇಂಪ್ಲಿಕೇಶನ್ ಬರೆಯೋ ರೀತಿ. ಈಗ ಮೊದಲಿಗೆ ಎ ಮತ್ತೆ ಬಿ ತಗೊಳ್ತೀವಿ. ಎ ಮತ್ತೆ ಬಿ ತಗೊಂಡು ಎ ಇಂಪ್ಲೈಸ್ ಬಿ ಅಂತ ಬರಿತೀವಿ. ಈ ಎ ಇಂಪ್ಲೈಸ್ ಬಿ ಅಥವಾ ಇಂಪ್ಲಿಕೇಶನ್ ನಾವು ಇಫ್ ದೆನ್ ಫಾರ್ಮೆಟ್ ಅಂತ ಕೂಡ ಕರಿತೀವಿ. ಅಂದ್ರೆ ಫಸ್ಟ್ ಏನ್ ಬರಿತೀವಲ್ಲ ಆ ಇನ್ಪುಟ್ ಇಫ್ ಅಂತ ಹೇಳಿ ಬರುತ್ತೆ. ನೆಕ್ಸ್ಟ್ ಬರೆಯೋ ಸ್ಟೇಟ್ಮೆಂಟ್ ಏನ್ ಬರುತ್ತೆ, ದೆನ್ ಅಂತೇಳಿ ಬರ್ತದೆ. ಇಲ್ಲಿ ನಾವು ಇಫ್ ಅಂಡ್ ದೆನ್ ಬರಿಬೇಕಾದ್ರೆ ನಾವು ಟೋಟಲ್ ಆಗಿ ಫಸ್ಟಿಗೆ ನಾವು ಫಾಲ್ಸ್ ಫಾಲ್ಸ್ ಅಂತ ತಗೊಂತೀವಿ, ಫಾಲ್ಸ್ ಟ್ರೂ, ನೆಕ್ಸ್ಟ್ ಟ್ರೂ ಫಾಲ್ಸ್, ನೆಕ್ಸ್ಟ್ ಟ್ರೂ ಟ್ರೂ ಅಂತ ತಗೊಳ್ತೀವಿ. ಇಲ್ಲಿ ಎ ಇಂಪ್ಲೈಸ್ ಬಿ ಅಥವಾ ಇಂಪ್ಲಿಕೇಶನ್ ಯಾವಾಗ ಟ್ರೂ ಇರುತ್ತೆ ಯಾವಾಗ ಫಾಲ್ಸ್ ಇರುತ್ತೆ ಅಂತಂದ್ರೆ ಈ ಇಂಪ್ಲಿಕೇಶನ್ ಅಲ್ಲಿ ವೆನ್ ದ ಫಸ್ಟ್ ಇನ್ಪುಟ್ ಈಸ್ ಟ್ರೂ ಅಂಡ್ ದ ಸೆಕೆಂಡ್ ಇನ್ಪುಟ್ ಈಸ್ ಫಾಲ್ಸ್. ಫಸ್ಟ್ ಇನ್ಪುಟ್ ಟ್ರೂ ಇದ್ದು ಸೆಕೆಂಡ್ ಇನ್ಪುಟ್ ಫಾಲ್ಸ್ ಅಂದ್ರೆ ಎ ಟ್ರೂ ಇದ್ದು ಬಿ ಫಾಲ್ಸ್ ಇದ್ದಾಗ ಮಾತ್ರ ಇದು ಏನಾಗುತ್ತೆ, ಫಾಲ್ಸ್ ಆಗುತ್ತೆ ಇಂಪ್ಲಿಕೇಶನ್. ಇನ್ ಆಲ್ ಅದರ್ ಕಂಡೀಷನ್ ಇಟ್ ಈಸ್ ಟ್ರೂ. ಇಂಪ್ಲಿಕೇಶನ್ ಅಲ್ಲಿ ಏನಾಗುತ್ತೆ, ವೆನ್ ದ ಫಸ್ಟ್ ಇನ್ಪುಟ್ ಈಸ್ ಟ್ರೂ ಅಂಡ್ ದ ಸೆಕೆಂಡ್ ಇನ್ಪುಟ್ ಈಸ್ ಫಾಲ್ಸ್ ದೆನ್ ಓನ್ಲಿ ದ ರಿಸಲ್ಟ್ ಈಸ್ ಫಾಲ್ಸ್. ಇನ್ ಆಲ್ ಅದರ್ ಕೇಸಸ್ ಇಟ್ ವುಡ್ ಬಿ ಟ್ರೂ ಅಂತೇಳಿ ಹೇಳ್ತೀವಿ. ಇದು ಇಂಪ್ಲಿಕೇಶನ್ ನ ಟ್ರೂತ್ ಟೇಬಲ್ ಬರೆಯೋ ರೀತಿ. ಈ ಇಂಪ್ಲಿಕೇಶನ್ ನ ನಾವು ಇಫ್ ದೆನ್ ಫಾರ್ಮೆಟ್ ಅಲ್ಲಿ ಹೇಳ್ತೀವಿ ಅಂತ ಹೇಳಿದೆ. ಅದೇ ರೀತಿ ನೆಕ್ಸ್ಟ್ ಡಬಲ್ ಇಂಪ್ಲಿಕೇಶನ್.
ಈ ಡಬಲ್ ಇಂಪ್ಲಿಕೇಶನ್ ನ ನಾವು ಇಫ್ ಅಂಡ್ ಓನ್ಲಿ ಇಫ್ ಅಂತ ಹೇಳಿ ಕರಿತೀವಿ. ಈ ಇಫ್ ಅಂಡ್ ಓನ್ಲಿ ಇಫ್ ನ ಯಾವ ರೀತಿ ಬರಿತೀವಿ ಅನ್ನೋದನ್ನ ನೋಡ್ತಾ ಹೋಗೋಣ. ಈಗ ಫಸ್ಟಿಗೆ ಡಬಲ್ ಇಂಪ್ಲಿಕೇಶನ್ ನ ನಾವು ಈ ರೀತಿಯಾಗಿ ರೆಪ್ರೆಸೆಂಟ್ ಮಾಡ್ತೀವಿ. ಅಂದ್ರೆ ಸಿಂಗಲ್ ಲೈನ್ ಎರಡು ಕಡೆ ಆರೋ ಬರಿತೀವಿ, ಅಥವಾ ಡಬಲ್ ಲೈನ್ಸ್ ಬರೆದು ಎರಡು ಕಡೆ ಆರೋ ಬರಿತೀವಿ. ಇದು ಡಬಲ್ ಇಂಪ್ಲಿಕೇಶನ್ ನ ಬರೆಯೋ ರೀತಿ. ಅದೇ ರೀತಿಯಾಗಿ ಟ್ರೂತ್ ಟೇಬಲ್ ಏನಾಗಿರುತ್ತಪ್ಪ ಅಂದ್ರೆ ಇಲ್ಲಿ ನಮಗೆ ಫಸ್ಟಿಗೆ ಡಬಲ್ ಇಂಪ್ಲಿಕೇಶನ್ ಅಲ್ಲಿ ವೆನ್ ಬೋತ್ ದ ಇನ್ಪುಟ್ಸ್ ಆರ್ ಸೇಮ್, ಬೋತ್ ದ ಇನ್ಪುಟ್ಸ್ ಆರ್ ಸೇಮ್, ಎರಡೂ ಇನ್ಪುಟ್ ಸೇಮ್ ಇದ್ದಾಗ ಔಟ್ಪುಟ್ ನಮಗೆ ಟ್ರೂ ಬರುತ್ತೆ. ಅಂದ್ರೆ ಇನ್ಪುಟ್ ಎ ಮತ್ತೆ ಬಿ ಎರಡು ಫಾಲ್ಸ್ ಇದ್ದಾಗ ಟ್ರೂ ಬರುತ್ತೆ, ಎ ಬಿ ಟ್ರೂ ಇದ್ದಾಗ ಟ್ರೂ ಬರುತ್ತೆ. ಇನ್ ಆಲ್ ಅದರ್ ಸಿಚುಯೇಷನ್ ಇಟ್ ವುಡ್ ಬಿ ಫಾಲ್ಸ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಸೇಮ್ ಇನ್ಪುಟ್ ಇದ್ದಾಗ ಟ್ರೂ ಬರ್ತದೆ, ಬೇರೆ ಬೇರೆ ಇನ್ಪುಟ್ಸ್ ಅಂದ್ರೆ ಡಿಫ್ರೆಂಟ್ ಇನ್ಪುಟ್ಸ್ ಇದ್ದಾಗ ವ್ಯಾಲ್ಯೂ ನಮಗೆ ಏನ್ ಬರುತ್ತೆ, ಫಾಲ್ಸ್ ಬರುತ್ತೆ. ಅಂದ್ರೆ ಫಾಲ್ಸ್ ಫಾಲ್ಸ್ ಟ್ರೂ, ಟ್ರೂ 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 ಬರುತ್ತೆ. ಇನ್ ಉಳಿದಿದ್ದಲ್ಲಿ ನಮಗೇನ್ ಬರುತ್ತೆ, ಫಾಲ್ಸ್ ಅಂತೇಳಿ ಬರುತ್ತೆ. ಅದೇ ರೀತಿ ನೆಕ್ಸ್ಟ್ ನಮಗೆ ಏನಂದ್ರೆ ಇದು ಯಾವುದು, ನೆಗೇಷನ್. ಈ ನೆಗೇಷನ್ ನ ನಾವು ಯಾವ ರೀತಿ ಬರಿತೀವಪ್ಪ ಅಂದ್ರೆ ಈ ನೆಗೇಷನ್ ನ ಆಲ್ರೆಡಿ ನಿಮ್ಗೆ ಹೇಳ್ದಂಗೆ ನಾವು ಟಿಲ್ಡಾ ಆಪರೇಟರ್ ಯೂಸ್ ಮಾಡಾದ್ರೂ ಬರಿತೀವಿ, ಅಥವಾ ಈ ರೀತಿ ಆದ್ರೂ ರೆಪ್ರೆಸೆಂಟ್ ಮಾಡ್ತೀವಿ. ಇಲ್ಲಿ ನೆಗೇಷನ್ ಅಂತಂದ್ರೆ ಎ ವ್ಯಾಲ್ಯೂ ನೆಗೇಷನ್ ಎ ಆಫ್ ಅಂತ ಬರೆದ್ರೆ ಇಲ್ಲಿ ಎ ವ್ಯಾಲ್ಯೂ ಫಾರ್ ಎಕ್ಸಾಂಪಲ್ ಎ ವ್ಯಾಲ್ಯೂ ಟ್ರೂ ಇದ್ರೆ ನೆಗೇಷನ್ ಏನಿರುತ್ತೆ, ಫಾಲ್ಸ್ ಬಂದಿರುತ್ತೆ, ಅಂದ್ರೆ ಅದ್ರ ರಿವರ್ಸ್. ಅದೇ ರೀತಿ ಎ ಫಾಲ್ಸ್ ಇದ್ದಾಗ ನೆಗೇಷನ್ ಆಫ್ ಎ ಟ್ರೂ ಬರ್ತದೆ. ಇದು ಟ್ರೂತ್ ಟೇಬಲ್ ಫಾರ್ ನಮಗೆ ನಾಟ್ ಆಪರೇಟರ್ ಅಥವಾ ನೆಗೇಷನ್ ಆಪರೇಟರ್ ಅಂತೇಳಿ ಕರಿತೀವಿ. ಲಾಜಿಕಲ್ ಅಲ್ಲಿ ಅಥವಾ ಲಾಜಿಕಲ್ ನಾಟ್ ಆಪರೇಟರ್ ಅಲ್ಲಿ ನಾವು ಅದನ್ನ ನಾಟ್ ಆಪರೇಟರ್ ಅಂತ ಕರಿತೀವಿ. ಟಿಲ್ಡಾ ಬರೆದು ಬರಿತೀವಿ. ಟ್ರೂ ಇದ್ದಾಗ ಫಾಲ್ಸ್ ಬರುತ್ತೆ, ಫಾಲ್ಸ್ ಇದ್ದಾಗ ಟ್ರೂ ಔಟ್ಪುಟ್ ಬರುತ್ತೆ. ಈ ರೀತಿಯಾಗಿ ನಾವು ಲಾಜಿಕಲ್ ಮ್ಯಾಥಮೆಟಿಕಲ್ ಲಾಜಿಕಲ್ ಆಪರೇಟರ್ಸ್ ಗೆ ಟ್ರೂತ್ ಟೇಬಲ್ ನ ಬರೆದು ಇದ್ರ ಪ್ರಕಾರ ನಾವೇನ್ ಮಾಡ್ತೀವಿ ಅಂದ್ರೆ ಟ್ರೂತ್ ಟೇಬಲ್ ನ ಕನ್ಸ್ಟ್ರಕ್ಟ್ ಮಾಡ್ತೀವಿ. ಈ ಟ್ರೂತ್ ಟೇಬಲ್ ನ ಕನ್ಸ್ಟ್ರಕ್ಟ್ ಮಾಡಿದ್ಮೇಲೆ ನಮಗೇನ್ ಇಲ್ಲಿ ರಿಸಲ್ಟ್ ಬರುತ್ತಲ್ಲ, ಈ ರಿಸಲ್ಟ್ ಎಲ್ಲವೂ ಟ್ರೂ ಬಂದ್ರೆ ಅದನ್ನ ಟಾಟಾಲಜಿ ಅಂತ ಕರಿತೀವಿ. ಎಲ್ಲವೂ ಫಾಲ್ಸ್ ಬಂದ್ರೆ ಅದನ್ನ ಕಾಂಟ್ರಾಡಿಕ್ಷನ್ ಅಂತೇಳಿ ಕರಿತೀವಿ. ನಿಮಗೆ ಕ್ವಶನ್ ನ ಯಾವ ರೀತಿ ಕೇಳ್ತಾರಪ್ಪ ಅಂದ್ರೆ ಕನ್ಸ್ಟ್ರಕ್ಟ್ ದ ಟ್ರೂತ್ ಟೇಬಲ್ ಅಂತ ಕೇಳ್ತಾರೆ, ಅಥವಾ ವೆದರ್ ಫಾಲೋಯಿಂಗ್ ಅಥವಾ ವೆದರ್ ದ ಗಿವನ್ ಲಾಜಿಕಲ್ ಎಕ್ಸ್ಪ್ರೆಷನ್ ಈಸ್ ಟಾಟಾಲಜಿ ಆರ್ ಕಾಂಟ್ರಾಡಿಕ್ಷನ್ ಅಂತ ಕೊಡ್ತಾರೆ. ಈ ತರ ಎಕ್ಸಾಂಪಲ್ಸ್ ಗಳನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ.